ಬಸವಣ್ಣವ್ರು ಹೇಳ್ತಾರಪ್ಪ, ಯಾವುದು ಅಶುಭ ಅದ? ಶಕುನವೆಂಬೆ ಅಪಶಕುನವೆಂಬೆ. ನಿಮ್ಮವರು ಅಳಲಿಕ್ಕೆ ಅಂದೇಕೆ ಬಂದೆ, ನಿಮ್ಮವರು ಅಳಲಿಕ್ಕೆ ಹಿಂದೇಕೆ ಹೋದೆ. ನೀ ಬಾಹಾಗಳಕ್ಕೆ ನೀ ಹೋಹಾಗಳಕ್ಕೆ, ಅಕ್ಕೆ ಬಾರದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ. ಅಕ್ಕೆ ಅಂದ್ರೆ ದುಃಖ. ನೀ ಬರುವಾಗ ಯಾವುದೇ ಮಗು ಈ ಜನ್ಮ ತಗೊಂಡು ಈ ಭೂಮಿ ಮೇಲೆ ಬಂತು ಅಂದ್ರೆ ಆ ಯಾವ ತಾಯಿಯ ಕಣ್ಣಲ್ಲಿ ನೀರಿಲ್ಲದೆ ನಗ್ತಾ ನಗ್ತದ ಬಂದ್ರಿ? ಹೆರಿಗೆ ಸಮಯದಲ್ಲಿ ಯಾವ ತಾಯಿಯ ಕಣ್ಣಲ್ಲಿ ನೀರು ಬಂದಿಲ್ಲ ಹೇಳಿ? ಪ್ರತಿಯೊಂದು ಮಗು ಈ ಧರೆಗೆ ಬರುವಾಗ ತಾಯಿ ಜನನ ಮರಣದ ನಡುವೆ, ಹುಟ್ಟು ಸಾವಿನ ನಡುವೆ ಹೋರಾಟ ಮಾಡಿನೇ ತನ್ನ ಕಣ್ಣಿನ ನೀರು ಕೋಡಿಯಾಗಿ ಹರಿದ ನಂತರ ಒಂದು ನಗುತ್ತಾ ಮಗು ಈ ಭೂಮಿಗೆ ಬಂದದ. ಬರುವಾಗ ಅಳಲಾರ್ದೆ ಮಗು ಯಾವುದದು? ಅಳೋದು ಅಪ್ಪೇಸಿ ಅಳಬೇಡ ಅಂತಾರೆ. ಅಪ್ಪೇಸಿ ಅಳಬೇಡ, ಕಣ್ಣಾಗ ನೀರು ತೆಗಿಬೇಡ. ಹಿಂಗೆ ಒಂದೊಂದೇ ಭಾಳ ಜನ ಕಣ್ಣಾಗ ನೀರು ತೆಗಿಬೇಡ, ಅಳು ಬಂದಾಗ ಅಳಲಾರ್ದೇ ಒಳಗೆ ಇಟ್ಕೊಂಡು ಭಾಳ ಜನ ನೀವು ನೋಡ್ರಿ. ಇಲ್ಲಿ ತನಕ ಸರ್ವೆ ಏನು ಹೇಳ್ತದ, ಗಂಡು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಸ್ ಭಾಳ ಆಗ್ತವೆ, ಹೆಣ್ಮಕ್ಳಿಗೆ ಆಗಲ್ಲ. ಯಾಕಂದ್ರೆ ಇವ್ರು ಏನಾರ ಬಂದ ಕೂಡಲೇ ಓ ಅಂತ ಅಳ್ತಾರೆ. ಏನಾರ ಸ್ವಲ್ಪ ಬಂದ್ರೆ ಸಾಕು ಇವ್ರಿಗೆ ಯಾವಾಗಲೂ ಕೊಡ ತುಂಬಿಕೊಂಡೇ ಇರ್ತದೆ. ಸ್ವಲ್ಪ ಏನಾರ ಅಂದ್ರೆ ಹತ್ತು ಬಿಡ್ತಾರೆ. ಈಗ ಅಳುವುದರಿಂದ ಹಗುರಾಗಿ ಬಿಡ್ತಾನೆ ಮನುಷ್ಯ, ಹೋಗಿಬಿಡ್ತದೆ. ಅಳುವುದರಿಂದ ಒತ್ತಡ ಕಡಿಮೆ ಆಗ್ತದೆ. ಆದರೆ ತನ್ನ ಎಷ್ಟೇ ಪ್ರೀತಿಯ ಜನ ಸಾಯಲಿ, ಏನೇ ಎಂಥದೇ ಕಷ್ಟ ಬರಲಿ, ಅಳೋದಂದ್ರೆ ಅದೇನು ಹೆಣ್ಮಕ್ಳು ಹಂಗ ಅಂತ ತಿಳ್ಕೊಂಡು ಕಣ್ಣಾಗ ನೀರು ಹಾಕ್ಲಾರ್ದೆ ಗಂಡು ಮಕ್ಕಳೇನು ಭಾಳ ಗಟ್ಟಿ ಅಂತ ಇರ್ತಾರಲ್ಲ, ಅದೇ ಹೃದಯದ ಮೇಲೆ ಭಾಳ ಒತ್ತಡ ತರ್ತದೆ. ಅದಕ್ಕೆ ಹಗುರಾಗೋದನ್ನು ಕಲಿಬೇಕು ನಾವು ಯಾವಾಗ್ಲೂ. ಕಣ್ಣಾಗ ನೀರು ಹೋಗ್ಬೇಕು. ಅಳೋದೇನು ಅಪಮಾನ ಅಲ್ಲ, ಅಳೋದೇನು ಭಾಳ ನಾಚಿಕೆ ಅಂತಲ್ಲ, ಅದು ಹೃದಯ ಹಗುರಾಗ್ತಕ್ಕಂಥ ಒಂದು ಸಾಧನ ಅದು. ಅದಕ್ಕೆ ಅಳೋದು ಅಂತಂದ್ರೆ ಅದೊಂದು ಹೆಣ್ಮಕ್ಳು ಗುಣಪ್ಪ. ನಾವು ಅಳಬಾರ್ದು ಅಂತ ಗಟ್ಟಿತನ ತೋರಿಸ್ಕೊಳಕ್ಕೆ ಹೋಗಬಾರ್ದು. ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಅಳಬೇಕು, ಅಳುವಿಕೆಯಿಂದ ಹಗುರಾಗ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅಳೋದೇ ಅಪಶಕುನ ಅಂತ ಯಾಕೆ ಅನ್ಕೋತಿಯಪ್ಪ? ಅಳೋದೆ ಅಂತವಿ ಇಂಥ ಶುಭ ಸಂದರ್ಭದೊಳಗೆ ಯಾಕೆ ಕಣ್ಣೀರು ಹಾಕ್ತಿ ಅಂತ ಹೇಳ್ತಾರೆ. ಕಣ್ಣಾಗ ನೀರು ಬಂದ್ರೆ ಹೋಗ್ಲಿಕ್ಕೆ ಬಿಡೋದು ಅರ್ದು. ಕಣ್ಣಾಗ ನೀರು ಬಂದ ಕೂಡಲೇ ಹಗುರಾಗ್ತಾ ಇದ್ದಿ ಅಂತ ತಿಳ್ಕೊ. ಈ ಕಣ್ಣಾಗ ನೀರು ಬಂದ ಕೂಡಲೇ ಅಪಶಕುನ ಅಂತೀಯಲ್ಲಪ್ಪ. ನೀ ಹುಟ್ಟಿ ಬರಾಗನೂ ಕಣ್ಣಾಗ ನೀರು ಬಂದವ, ಈ ನೀ ಭೂಮಿಯಿಂದ ಹೋಗಾಗನೂ ಕಣ್ಣೀರು ಬರ್ತಾವೆ ಎಲ್ಲರಿಗೂ. ಅದಕ್ಕೆ ನೀ ಹೋಗಾಗನೂ ದುಃಖ ಅದ, ಬರಾಗನೂ ದುಃಖ ಅದ. ಇವೆರಡೂ ದುಃಖ ಅಲ್ಲ, ಹೋಗೋದು ಬರೋದು ದುಃಖ ಅಲ್ಲ. ಎಲ್ಲದಕ್ಕಿಂತ ಭಾಳ ದೊಡ್ಡ ದುಃಖ ಯಾವುದದ? ಈ ಹೋಗುವಿಕೆ ಬರುವಿಕೆ ಭವಚಕ್ರ ಅದಲ್ಲ. ಆ ಭವಚಕ್ರದ ಬಾಲ ಕತ್ತರಿಸ್ಕೊಳ್ಳೋ ವಿಚಾರ ಮಾಡೋ. ಅದು ಬರುವ ಮುನ್ನವೇ ನಾವು ಕೂಡಲ ಸಂಗಮ ದೇವನನ್ನು ಪೂಜಿಸ್ತಕ್ಕಂಥದ್ದು, ಪರಮಾತ್ಮನನ್ನು ಅರಿತಕ್ಕಂಥದ್ದನ್ನು ಮಾಡು. ಹೊಲೆ ಹೊಲೆ ಎಂದನಯ್ಯ ಬಸವಣ್ಣನು. ದೋಷ 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 ಅಂತಾನೆ ಹುಡುಕ್ತಾ ಹೋಗ್ತೀವಲ್ಲ, ಅದಕ್ಕೆ ದೋಷ ಎನ್ನುವುದೇ ದೋಷ ಅಂದ್ರೆ ಬಸವಣ್ಣರು. ಹೊಲೆ ಹೊಲೆ ಎಂದನಯ್ಯ ಬಸವಣ್ಣನು. ಹುಟ್ಟಿದರೆ ಹೊಲೆ, ಸತ್ತರೆ ಹೊಲೆ. ಹೊಲೆ ಹುಟ್ಟಿದ 3 ದಿನಕ್ಕೆ ಪಿಂಡಕ್ಕೆ ನೆಲೆ ಆಯಿತು, ಇನ್ನೆಲ್ಲಿಯ ಹೊಲೆ? ಮುಟ್ಟು ತಡೆದು ಹೊಲಸು ನಿಂತಾಗ್ಲೇ ಮನುಷ್ಯ ಪಿಂಡ ನಿರ್ಮಾಣ ಆಗ್ಯದ. ಅದಕ್ಕಾಗಿ ಹುಟ್ಟಿದರೆ ಸತ್ತರೆ, ಮನೆ ಕಟ್ಟಿದರೆ ಅದಕ್ಕೆ ದೋಷ, ಇದಕ್ಕೆ ದೋಷ, ಅದು ದೋಷ. ಈ ದೋಷದ ಒಂದು ಬಲೆಯಲ್ಲಿ ಸಿಕ್ಕಿಬಿಡಬಾರ್ದು. ಶಕುನ ಅಪಶಕುನಗಳನ್ನು ನಾವೆಂದೂ ಲೆಕ್ಕ ಹಾಕಬಾರ್ದು. ಇರೋದೆಲ್ಲವೂ ಕೂಡ ಶುಭ ಶಕುನವೇ. ಅದಕ್ಕಾಗಿ ನಾವು ಭಾಳ ವಿಚಾರ ಮಾಡಿರಿ. ನೀವು ಏನೇ ಆಗಲಿ ಒಂದು ನಿರ್ಧಾರ ಮಾಡಿರಿ. ಏನಾದರೂ ಕೂಡ ನಮ್ಮ ಹಣೆ ಬರೆದಾಗ ಏನದನು, ಗೃಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ. ಎಷ್ಟು ಚೆಂದಾಗಿ ಹೇಳ್ತಾರೆ, ಗೃಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ. ಅವ ಏನರ ತಿದ್ದುತ್ತಾನೇನು, ಏನರ ಪರಿಹಾರ ಹೇಳ್ತಾನೆ ನಿನಗಟ್ಟೆ. ಪರಿಹಾರ ಆದರೂ ಅವನಿಗೆ ಕೊಡಂಥ ಪರಿಹಾರ ಹೌದೇನಿಲ್ಲ. ಅದಕ್ಕೆ ಸಾವೋ ಲಾಭವೋ ಹಾನಿಯೋ, ಕಷ್ಟವೋ ಸುಖವೋ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಏನು ಬರ್ತದೋ ಅದನ್ನು ಸಹಿಸ್ಕೊಳ್ಳೋದು ವಜ್ರದ ಕವಚದ ಅಂದರೆ ಸಹನೆ ಅಂತಕ್ಕಂಥ ಕವಚ ಹಾಕ್ಕೊಂಡ್ಬಿಡು. ಏನ್ಯಾಕೆ ಬರಲ್ಲ, ದುಃಖ ಬರಲಿ ಸುಖ ಬರಲಿ, ಹುಟ್ಲಿ ಸಾಯಲಿ, ಲಾಭ ಆಗಲಿ ಹಾನಿ ಬರಲಿ, ಅವನಿಗೆ ಹೋಗಿ ನಿನ್ನ ಜಾತಕ ತಿರ್ತಕ್ಕಂಥ ಬ್ರಹ್ಮ ಅಲ್ಲ ಅವನು. ಅವನಿಗೆ ಹೋಗಿ ತೋರಿಸ್ಕೊಂಡು ನಿನ್ನ ಸಮಯ ಶ್ರಮ ಹಣ ವ್ಯರ್ಥ ಮಾಡ್ಕೊಳ್ಬೇಡ. ವಿಚಾರ ಮಾಡ್ರಿ ನೀವು. ಯಾರ್ದೋ ಕೈಯೊಳಗೆ ನಮ್ಮ ಜೀವನದ ವಿಧಿಯ ಲೆಕ್ಕಣಿಕೆ ಅದ ಅಂತ ತಿಳ್ಕೊಬೇಡ. ಅದು ನಿನಗೆ ನಿನ್ನ ಹತ್ರನೇ ಅದು ಪರಮಾತ್ಮ ನಮಗೆ ಕೊಟ್ಟನ. ನಾವು ಮಾಡ್ತಕ್ಕಂಥ ಒಳಿತು ಕೆಡುಕುಗಳೇ ನಮ್ಮ ಹಣೆ ಬರವನ್ನು ಬರೀತೇವೆ ಹೊರತಾಗಿ, ಅದರಿಂದನೇ ನಾವು ಹಿಂದೆ ಮುಂದೆ ಅಳಿಸ್ಕೊಳ್ಬೋದೇ ಹೊರತಾಗಿ ಮತ್ತು ಯಾರೋ ನಮ್ಮ ಹಣೆ ಬರ ಅಳಿಸ್ತಾರ ಅಂತಕ್ಕಂಥ ನಮ್ಮ ಮನಸ್ಸಿನ ದೌರ್ಬಲ್ಯಗಳ ದುರುಪಯೋಗ ಈ ಜಗತ್ತಿನಲ್ಲಿ ಭಾಳ ನಡೆದದ. ಅದಕ್ಕಾಗಿ ಜಾಗೃತರಾಗಿರ್ಬೇಕು ನಾವು ಯಾವಾಗ್ಲೂ. ಅದಕ್ಕೆ ಶಕುನ ಅಪಶಕುನ
ಪುನಃ ಇವುಗಳನ್ನು ನೋಡದೇನೆ ಗುರು ಬಸವಣ್ಣವರು ಸ್ಪಷ್ಟವಾಗಿ ಹೇಳಿದ್ರು, ಅದು ಕೊಟ್ಟರೆ ಇದ್ರ ಪರಿಹಾರ ಇದಾಗ್ತದೆ, ಇದು ಕೊಟ್ಟರೆ ಅದು ಹೋಗ್ತದೆ ಅಂತ ಹೇಳಿದ್ರು. ಬಸವಣ್ಣವ್ರು ಹೇಳ್ತಾರೆ, ಅಯ್ಯ ಆರೋ ಮಾಡಿದ ಪಾಪಕ್ಕೆ ಈ ಹಾರುವನೇಕೆ ಕೈಯಾನುವನು, ಇವನಿಗೆ ಹತ್ತಲ್ಲೇನು ದೋಷ ಅಂತಾರೆ. ಇವ ಯಾರೋ ಮಾಡಿದ ಪಾಪಕ್ಕೆ ಇವ ಕೈ ಚಾಚ್ ತಗೋತಾನಲ್ಲ, ಇವನಿಗೆ ಹತ್ತಲ್ಲೇನು ದೋಷದದು, ಇಷ್ಟು ಕೊಡ್ರಿ ಆಕಳು ಕೊಡ್ರಿ ಅವನಿಗೆ ಕೊಟ್ರಿ ಏನಾಗಲ್ಲ ಅಂತ ಹೇಳ್ತಾನಲ್ಲ. ಅಯ್ಯ ವಿಪ್ರರು ನುಡಿದಂತೆ ನಡೆಯರು, ಶಾಸ್ತ್ರಕ್ಕೊಂದು ಬಟ್ಟೆ ತನಗೊಂದು ಬಟ್ಟೆ, ಅನುಕೂಲಕ್ಕಾಗಿ ತಮಗೆ ಹೆಂಗೆ ಬೇಕೋ ಅನುಕೂಲ ಹಂಗೆ ಆ ಜ್ಯೋತಿಷಾಸ್ತ್ರಗಳನ್ನು ಬರ್ಕೊಂಡು ನಿಮಗೆ ಆಟ ಆಡಿಸ್ತಕ್ಕಂಥ ಇವರ ಕಪಿಮುಷ್ಟಿಯಿಂದ ಮುಕ್ತರಾಗಬೇಕು. ತೆನಾಲಿ ರಾಮಕೃಷ್ಣಂದು ಎಷ್ಟೊಂದು ಕೇಳಿದ್ದೀರಿ ನೀವು. ತೆನಾಲಿ ರಾಮಕೃಷ್ಣ ಮನೆ ಮುಂದೆ ಹಿಂಗೆ ಕೂತಿರ್ತಾನೆ, ಆವಾಗ ಅಲ್ಲಿಂದ ಒಂದು 4 ಒಬ್ಬ ಮನುಷ್ಯ ಬಡ ರೈತ ಬರ್ತಾ ಇರ್ತಾನೆ, ಮುಖ ಸಣ್ಣದು ಮಾಡಿಕೊಂಡು. ಯಾಕೋ ಏನಾಯಿತು ಅಂತ ಕೇಳ್ದವನು. ಅವ ಹೇಳ್ದು, ಏನಿಲ್ಲ, ನಮ್ಮ ಅಪ್ಪನ ಪುಣ್ಯತಿಥಿ ಇತ್ತು, ಶ್ರಾದ್ದ ಇತ್ತು, ಆ ಶ್ರಾದ್ದಕ್ಕಾಗಿ ಕರಿಲಿಕ್ಕೆ ಹೋಗಿದ್ದೆ ಬ್ರಾಹ್ಮಣರಿಗೆ, 4 ಜನಕ್ಕೆ ಬರ್ರಿ 5 ಜನ ಪ್ರಸಾದಕ್ಕೆ ಊಟಕ್ಕಂತ, ಶ್ರಾದ್ದದ ಊಟ ಮಾಡೋಕೆ ಅವ್ರು ಬರಲ್ಲ ಅಂದರು ಅಂತ. ಯಾಕೆ ಬರಲ್ಲ ಅಂದರು ಅಂದ್ರೆ, ಏನಿಲ್ಲ ಅವ್ರು ಅಂದರು, ನಿಮ್ಮ ಅಪ್ಪಗೆ ಏನು ಇಷ್ಟ ಇತ್ತು ಅಂತ ಕೇಳಿದ್ರಂತವ್ರು. ಈಗ ಹಂಗೆ ಮಾಡ್ತಾರೆ ಶ್ರಾದ್ದೊಳಗೆ, ಅವ್ರವ್ರಿಗೆ ಏನೇನು ಇಷ್ಟ ಅದ ಅದೆಲ್ಲ ಅಡುಗೆ ಮಾಡಿ ಇಡೋದು. ಶ್ರಾದ್ದದ ಅಡುಗೆಗೆ ಏನೇನು ಇಷ್ಟ ಅದ ಅಂತ ಕೇಳಿದ್ರು. ನಮ್ಮ ಅಪ್ಪಗೆ ಮಾವಿನಕಾಯಿ ರಸ ಭಾಳ ಇಷ್ಟ ಅಂತ ಹೇಳಿದೆ, ಮಾವಿನ ಹಣ್ಣಿನ ಸೀಕರಣಿ ಭಾಳ ಇಷ್ಟ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರೆ, ಮಾವಿನ ಹಣ್ಣಿನ ಒಂದೊಂದು ಮಾವಿನ ಹಣ್ಣು ಬಂಗಾರದ ಮಾವಿನ ಹಣ್ಣು ಮಾಡಿ ನಮಗೆ ಕೊಟ್ರೆ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಆಯ್ತದ, ಅದಕ್ಕೆ ಬರ್ತೀವಿ, ಇಲ್ರಿ ಇಲ್ಲ ಅಂದ್ರಂತ. ನನ್ನ ಹೊಲ ಮನೆ ಎಲ್ಲ ನಮ್ಮ ಮನೆ ಮಂದಿ ಮಾರ್ಕೊಂಡ್ರು ಬಂಗಾರ ಮಾವಿನಕಾಯಿ ಇವ್ರಿಗೆ ಕೊಡೋದು ಆಗಲ್ಲ ರೀ, ನನಗೆ ಮಾವಿನ ಹಣ್ಣು ಕೊಡೋದು ಅದಕ್ಕೆ ಕಡೆದು ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಆಗಲ್ಲಲ್ಲ ಅಂತ ನನಗೆ ಭಾಳ ದುಃಖ ಆಗ್ಯದ ಅಂತ. ಅವನು ರಾಜಪ್ರತಿನಿಧಿ ಇದ್ದಂಗಿದ್ದ ತೆನಾಲಿ ರಾಮಕೃಷ್ಣ. ಅವನಂದ, ನಾಳೆ ಎಷ್ಟೊತ್ತಿಗೆ ಬಾ ಅಂತಿ ಅವರಿಗೆ ಅಂದ. ಅವ್ರು ಬರಲ್ಲ ಅಂದಾರ. ಇಲ್ಲ ನಾ ಹೇಳ್ತೀನಿ ಎಷ್ಟೊತ್ತಿಗೆ ಅಂದ್ರೆ ನಾಳೆ 12 ಗಂಟೆಗೆ. ಆಯ್ತು, ನೀ ಎಲ್ಲ ಶ್ರಾದ್ದದ ಅಡುಗೆ ರೆಡಿ ಮಾಡಿ ನಿನ್ನ ಮನೆಗೆ ಬರ್ತಾರ ಅಂತ ಹೇಳ್ದ. ಇವನು ಹೋಗಿ ಕರಿತಾನ. ತೆನಾಲಿ ರಾಮಕೃಷ್ಣ ಒಬ್ಬ ಆಳಿನ ಕಡೆಯಿಂದ ಹೇಳಿ ಕಳಿಸ್ತಾನ ಅವ್ರಿಗೆ, ನಾಳೆ ತೆನಾಲಿ ರಾಮಕೃಷ್ಣನ ಅಪ್ಪನ ಪುಣ್ಯತಿಥಿ ಅದ, ಶ್ರಾದ್ದದ, ನೀವು ಬರಬೇಕು ಅಂತ ಹೇಳಿದ್ರು. ಇನ್ನು ದೊಡ್ಡವ್ರು ಕರೆದಾರ ಅಂದ್ರೆ ಬಿದ್ದು ಎದ್ದು ಓಡಿ ಬರ್ತಾರೆ. ಓಡಿ ಬರೋದ್ರಾಗ ಮುಂಜಾನೆ 9 ಗಂಟೆಗೆ ಅವರಿಗೆಲ್ಲ ಪಂಚಪಕ್ವಾನ ಅಡುಗೆ ಮಾಡಿ ಹಿಂಗೆ ಬಡಿಸ್ತಾನ ತೆನಾಲಿ ರಾಮಕೃಷ್ಣ. ಆದ್ರೆ ಅವ್ರ ಮುಂದೆನೇ ಒಂದು ದೊಡ್ಡ ಒಲಿ ನಿಗಿ 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 ಕೆಂಡ, ಆ ಕೆಂಡ ಕಾಯಿಸಿ ಅದರೊಳಗೊಂದು 5 ಕಬ್ಬಿಣ ಸಳಾಯಿಗಳು ಹಾಕಿಟ್ಟಿದ್ದ. ಅವ್ರು ಊಟ ಮಾಡತನ ಮಾಡಿದ್ರೆ ಏನು ಅನ್ನಿಸ್ಲಿಲ್ಲ. ಕೊನೆಗೆ ಊಟ ಇವ್ರದ್ದು ಉಗೀತೆವ ಡೇ ಅಂದರು. ಅವಾಗ ಅವ ಸಳಾಯಿ ಹಿಡ್ಕೊಂಡು ಬಂದ, ಚಿಮಟದಿಂದ ಹಿಡ್ಕೊಂಡು ಬಂದ, ಚಾಚರ ಕೈ ಅಂದ. ಇವ್ಯಾಕೆ ಅಂದ್ರೆ ಅವರು, ಅಲ್ಲ ನಮ್ಮಪ್ಪ ಏನು ಇಷ್ಟ ಇತ್ತು ಅಂದ್ರೆ ಊಟ ಮಾಡೋದು, ಕೈ ಚಾಚ ಕೈ ಮೇಲೆ ಹಿಂಗೆ ಸಳಾಯಿಲಿಂದ ಚುಚ್ಕೊಳ್ಳೋದು, ಇದು ನಮ್ಮಪ್ಪ ಭಾಳ ಇಷ್ಟ ಇತ್ತು. ಮತ್ತು ನಿಮಗೆ ಹಂಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ಅದು ಚಾಚರ ಕೈ ಅಂತ ಹೇಳಿದ್ರು. ಅವಾಗ ಅವ್ರು ಅಂದರು, ಎಲ್ಲೋ ಬಟನ್ ಅದ ಎಲ್ಲೋ ಲೈಟ್ ಬೀಳತ್ತದ ಗೊತ್ತಾಯ್ತವ್ರಿ. ಅವಾಗ ಅವ್ರಂದ್ರು, ನಮ್ಮ ತಪ್ಪಾಯಿತು. ಹಾಗಾದ್ರೆ ತಪ್ಪಾಯಿತು ಅಂದರೆ ಆ ಬಡ ರೈತನ ಮನೆಗೆ ಹೋಗಿ ನೀವು ಊಟ ಮಾಡಿ ಬರ್ರಿ, ಅವ್ನು ಹೋಳಿಗೆ ಸ್ವೀಕರಣೆ ಮಾಡಿಸ್ಯಾನ, ಹೋಗಿ ಊಟ ಮಾಡಿ ಬರ್ರಿ, ಒಂದು ದುಡ್ಡು ತೊಗೋಬಾರ್ದು ಅವನ ಹತ್ರ ಅಂತ ಹೇಳಿ ಕಳಿಸ್ದವ. ಅದಕ್ಕೆ ಬಸವಣ್ಣರವರು ಹೇಳಿದ್ರು, ಅಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಅನುಕೂಲ ಸಿಂಧುಗಳಾಗಿ ಮನುಷ್ಯನ ದೌರ್ಬಲ್ಯಗಳನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಇವ್ರ ಮಾತು ಕೇಳಬಾರ್ದು. ಕಿಚ್ಚೇ ದೈವ. ನಮ್ಮ ಭಾಳ ಆಶ್ಚರ್ಯ. ಇವತ್ತು ನಾವು ನೋಡ್ತೀವಿ, ಮನೆ ಒಂದು ಗೃಹ ಪ್ರವೇಶ ಮಾಡಬೇಕು, ಮನೆ ಪ್ರವೇಶ ಮಾಡಬೇಕು ಅಂದ್ರೆ ಚಂದ ಕಟ್ಟಿರ್ತಕ್ಕಂಥ ಮನೆ ಹೋಮ ಹವನ ಮಾಡಿ ತುಪ್ಪ ಸೋರ್ದು ಪೀತಾಂಬರ ಸೋರ್ದು ಸುಟ್ಟು 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 ಮನೆ ತುಂಬ ಹೊಗೆ ಎಬ್ಬಿಸ್ಬಿಡ್ತೀರಿ. ಯಾರು ಹೇಳಿದ್ದಿದ್ದು? ಅವ್ರು ಹೇಳ್ತಾರೆ, ಕಿಚ್ಚು ದೈವವೆಂದು. ನಮಗೆ ಬಸವಣ್ಣನವ್ರಿಗಿಂತಲೂ ಆಪ್ತರು ಯಾರದಾರ ಹೇಳ್ರಿ? ನಿಮ್ಮ ನೆಲದಿಂದಲೇ ಘೋಷಣೆ ಕೂಗಿದ್ದವ್ರು ಇಲ್ಲಿಂದಾನೆ. ಮಾದರಸನಿಗೆ ಹೇಳ್ತಾರೆ, ಭಾಗ್ಯವಾಡಿಯ ಅಗ್ರಹಾರದಲ್ಲಿ ಹೇಳ್ತಾರೆ ಬಸವಣ್ಣ, ಅಪ್ಪ ಇಷ್ಟೊಂದು ತುಪ್ಪ ಪೀತಾಂಬರಗಳನ್ನ ಇದ್ರಾಗ ಸುಡೋ ಬದಲಾಗಿ ನಮ್ಮ ಕಾಳ ದುಗ್ಗ ಅದರಲ್ಲ ಅವ್ರಿಗೆ ಕೊಡು, ಮೈ ತುಂಬ ಬಟ್ಟೆ ಉಟ್ಕೋತಾರೆ, ಹೊಟ್ಟೆ ತುಂಬ ತುಪ್ಪ ಉಣ್ತಾರೆ. ಅಗ್ನಿ ದೈವ ಅದ, ಕಿಚ್ಚು ದೈವ ಅಂತ ಅಗ್ನಿ ದೈವ ಅದ ಅಂತ, ಅದಕ್ಕಾಗಿ ಅಗ್ನಿಯ ಮುಖಾಂತರ ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳೋದ್ರೊಳಗನೆ ಇದೇ ಬ್ರಾಹ್ಮಣರಿಗೆ ಅವ್ರ ಮನೆಯಿಂದ ಬೆಂಕಿ ಬಿದ್ದದಂತ ಬೊಬ್ಬೆ ಹೊಡೆದವ್ರು ಓಡಿ 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 ಹೋಗಿ ಬಚ್ಚಲು ನೀರು ಸಾಕಾಗಂಗಿಲ್ರಿ ಬೆಂಕಿ ಬಿದ್ದಾಗ. ಹಿಂಗೆ ಫೈರ್ ಸ್ಟೇಷನ್ ಇದ್ದಾಗ ಎಲ್ಲೆಲ್ಲಿ ನೀರು ಸಿಗ್ತಾವೋ ಅವೆಲ್ಲ ತೊಗೊಂಡು ಹಾಕ್ತಿದ್ರು, ಎಲ್ಲೆಲ್ಲಿ ನೀರು ಸಿಗ್ತಾವೋ ತೊಗೊಂಡು ಹಾಕ್ತಿದ್ರು. ಬಚ್ಚಲ ನೀರು, ಬೀದಿಯ ಧೂಳು. ಎಲ್ಲೋದ ನಿಮ್ಮ ದೇವರು?
ಅವಾಗ ಬಸವಣ್ಣ ಹೇಳ್ತಾರೆ, ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವರ ಮನೆಯಲ್ಲೂ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಒಬ್ಬಿಟ್ಟು ಕರೆವರಯ್ಯ, ಕೂಡಲ ಸಂಗಮ ದೇವ ಒಂದನೆಯ ಮರೆದು ನಿಂದಿಸುತ್ತೀಹರಯ್ಯ. ಅವಾಗ ಈ ಬೆಂಕಿಗೆ ಬುದ್ಧಿ ಇಲ್ಲ ಅಂತ ಬೈತಾರೆ. ಎಲ್ಲೋದ ನಿಮ್ಮ ದೇವರು? ಅಗ್ನಿಯ ಮೂಲಕ ದೇವರಿಗೆ ಅರ್ಪಿಸ್ತೇವೆ ಅಂತಕ್ಕಂಥವ್ರು ನಿಮ್ಮ ಬುದ್ಧಿ, ನಿಮ್ಮ ವಂದನೆ, ನಿಮ್ಮ ಶರಣಾರ್ಥಿ, ನಿಮ್ಮ ಪೂಜೆ, ನಿಮ್ಮ ಪ್ರಾರ್ಥನೆ, ಆ ದೇವರು ಎಲ್ಲಿ ಹೋದ? ಆವಾಗ ಅಗ್ನಿಗೆ ಆಹುತಿ ಆಗಲಿ ನಿಮ್ಮ ಮನೆ ಅಂತ ಬಿಟ್ಟು ಬಿಡಬೇಕಲ್ಲ ದೇವರಂತ ಹೇಳಿದ್ರೆ. ಇದು ಎಂದು ನಾವು ವಿಚಾರ ಮಾಡೋಂಗಿಲ್ಲ. ದೇವರ ಸ್ವರೂಪದ ಅಜ್ಞಾನವೇ ಎಲ್ಲ ಅನಾಹುತಗಳಿಗೆ, ಆಚಾರ ಭ್ರಷ್ಟತೆಗೆ ಕಾರಣ ಆಗ್ತದೆ. ಅದಕ್ಕಾಗಿ ಹೀಗೆ ತೊಳಲಿ ಬಳಲಿ ಸೊರಗಿ ಹೋಗ್ತಕ್ಕಂತಹ ಈ ಜನರಲ್ಲಿ ವಿಚಾರ ಜ್ಯೋತಿ ಹೊತ್ತಿಸಲೋಸ್ಗ ಹರ ತಾನೇ ಬಂದನಂತೆ ಏನಾಗಿ ಬಸವಣ್ಣನಾಗಿ ಬಂದ. ಬಸವಣ್ಣನಾಗಿ ಬಂದು ತೋರಿದ, ತನ್ನ ರೂಪವ ತೋರಿದ. ನಾವು ಗೌಡ್ತಿಗೆ ಅಲ್ಲೇ ಬಿಟ್ಟಿದ್ದೆವು. ಏನು ಮಾಡಿದಳು ಗೌಡ್ತಿ? ಉಂಗುರ ತೆಗೆದಿಟ್ಟು ಮನೆಗೆ ಬಂದಲ್ಲ, ಇಷ್ಟು ಅವಾಂತರ ಆಗೋಯ್ತು ನೋಡಿ. ಮನೆಗೆ ಬಂದ, ಇಲ್ಲೇ ಅದ ನಿಮ್ಮ ಮನೆಗೆ ಅದ ಬಂಗಾರ ಅಂತ ಹೇಳ್ದ. ಅವ್ರವ್ರ ಮುಖ ನೋಡ್ಕೊಳ್ಳುವಾಗ ಅವ ಹೇಳ್ದ, ಏನಿಲ್ಲ ತರ್ರಿ, ಅಕ್ಕಿ ತರ್ರಿ, ಬೇಳೆ ತರ್ರಿ, ಬೆಲ್ಲ ತರ್ರಿ, ಶುಂಠಿ ತರ, ಅವು ಏನೇನು ಅವೆಲ್ಲ ಐದೈದು ನಮೂನ ತರ, ಈ ತಂಬಿಗೆ ಇಡ್ರಿ, ಏನು ಇಡ್ಬೇಕು ಅದೆಲ್ಲ ಕಾಣಿಕೆ ಇಡ್ರಿ, ಎಲ್ಲ ಇಡ್ರಿ, ಹಾಗೆ ಒಂದು ಕನ್ನಡಿನೂ ತರ್ರಿ ಅಂದವ. ಹಾಗೆ ಕನ್ನಡಿನೂ ತಂದರು, ಎಲ್ಲ ಇಟ್ಟು ಕಾಣಿಕೆ ಇಟ್ಟು ಹಂಗೆ ಹಿಂಗೆ ಉದ್ದ ಅಡ್ಡ ಎಲ್ಲ ಗೆರಿ ಹಾಕಿ 4 ಮಂತ್ರ ಅವನಿಗೂ ತಿಳಿಯಲ್ಲ ಇವ್ರಿಗೂ ತಿಳಿಯಲ್ಲ. ಹಾಗೆಲ್ಲ ನೀವು ನೋಡ್ರಿ, ತಂದೆ ನೀನು ತಾಯಿ ನೀನು ಹಿಂಗೆ ಹೇಳಿದ್ರೆ ನೀವು ಸರಳ ತಿಳಿತದಲ್ಲ, ನಿಮಗೂ ಅನ್ನಿಸ್ತಿರ್ತದೆ ಇದೇನು ಮಂತ್ರ ಅನ್ನಿಸ್ತದೆ. ಅವ ಏನು ಹೇಳ್ತಾನೆ ಅವನಿಗೂ ತಿಳಿಯಲ್ಲ ನಮಗೂ ತಿಳಿಯಲ್ಲ, ಅದಕ್ಕೆ ಅದು ಏನಾರ ಇರ್ಬೇಕು ಅನ್ನಿಸ್ತದೆ. ಹಂಗಿದ್ರೊಳಗೆ ಅವ್ನು ಬಂದೆಲ್ಲ ಮಂತ್ರ ಹೇಳಿದ ಮೇಲೆ ಗೌಡ್ತಿ ಎದ್ರ ಕನ್ನಡಿ ಹಿಡ್ದಾರಿ. ಹಿಂಗೆ ಕನ್ನಡಿ ಹಿಡಿದ್ರೆ ನೋಡ್ತಾನೆ, ಈ ಲಿಂಗದ ಶಿವದಾರಕ್ಕೇನೆ ಹಾಕಿತ್ತದು ಗಂಟು ಉಂಗ್ರ. ಯಾವಾಗೂ ಹಂಗೆ ಹೆಣ್ಮಕ್ಳಿಗೊಂದು ರೂಢಿ ಇರ್ತದೆ. ಪಟ್ಟನ್ನು ತೊಗೊಂಡು ಅದು ಹಾಕ್ಕೊಂಡು ಕೆಲಸ ಮಾಡಿದ್ರೆ ಮರ್ತೋಗಿತ್ತು. ಯಾರಿಗೂ ಮನೆಗೆ ಪೇಷನ್ಸ್ ಇಲ್ಲ ಅಷ್ಟೊಂದು ಆಕಿನ ಕೊಳ್ಳಿಗೆ ನೋಡಷ್ಟು. ಹೋಗ್ಯದ ಹಿಂಗೆ ಹಿಡಿದು ಕೂಡಲೇ ಹಾಕಿ ಅಂದಳು, ಯವ್ವ ಇಲ್ಲೇ ಇತ್ತಲ್ಲ ಇದು. ಆ ಮುಂದಿದ್ದಕ್ಕೆಲ್ಲ ನೋಡ್ತಾಳೆ, ಇಟ್ಟೆಲ್ಲ ಓದು. ಮೊದಲೇ ತಾನೇ ನೋಡ್ಕೊಂಡ್ರೆ ಕನ್ನಡಿ ಇತ್ತಲ್ಲ, ಎಲ್ಲ ಹೋಗ್ಬಿಡ್ತು ನೀರೊಳಗೆ. ಅದಕ್ಕಾಗಿ ಹೇಳ್ತಾರೆ ಎಷ್ಟು ಚಂದ, ತೋರ ಬಂದ. ಅವ ಏನು ತಂದು ಕೊಟ್ಟನೇನು, ಎಲ್ಲಿದ್ದಾರೆ? ಉಂಗುರ ತಂದು ಕೊಡಲಿಲ್ಲ, ತೋರಿಸಿದ. ಎಲ್ಲಿಂದ ತೋರಿಸಿದ? ನಿನ್ನ ಮೈ ಮೇಲೆ ಅದ ಉಂಗುರ ಅಂತ ತೋರಿಸಿದ. ಅದಕ್ಕೆ ಹೇಳ್ತಾರೆ ಹಾಗೆ ಬಸವಣ್ಣನವರು, ಇಷ್ಟಲಿಂಗ ಎನ್ನುವ ದರ್ಪಣ ಹಿಡಿದು ನಮ್ಮೊಳಗಿರುವ ಪರಮ ಚೈತನ್ಯವನ್ನು ನಮಗೆ ತೋರಿಸಿಕೊಟ್ರು. ಅದಕ್ಕೆ ಇಷ್ಟಲಿಂಗ, ಅದು ದರ್ಪಣ. ಅಲ್ಲೇ ನೋಡ್ಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ. ಎಷ್ಟು ಚಂದ ಹೇಳ್ತಾರೆ. ಎಲ್ಲೋ ಮಡುವಿನೊಳಗದನೋ ಅಡ್ಯಾಗದನೋ ತರದ ತಪ್ಪಲ ತಿಂದ್ರೆ ಸಿಗ್ತಾನೋ ದೇವ್ರಂತ ಅಲ್ಲಿ ಹುಡುಕಕ್ಕೆ ಹೋಗ್ಬೇಡ, ಎಲ್ಲಿಲ್ಲ ಅವನು ನಿನ್ನೊಳಗೆ ಅದಾನ. ಅಂಬಿಗರ ಚೌಡೆ ಹೇಳ್ತಾರೆ, ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ, ತಪಂಬಡುವಡೆ ವೇಷಕ್ಕೆ ವೇಳೆಯಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ಕಂಡನೆಂದ ನಂಬಿಗರ ಚೌಡೆ. ಅಷ್ಟತನು ಅಂದರೆ ಈ ಪಂಚಭೂತಗಳು, ಸೂರ್ಯ ಚಂದ್ರ ಆತ್ಮ ಅಂತ ಹೇಳ್ತೀವಿ. ಈ ಅಷ್ಟತನುವಿನೊಳಗೆ ಪರಮಾತ್ಮ ಅದನ. ಅದಕ್ಕಾಗಿ ಅವನಿಗೆ ನಾವು ನೋಡ್ಲಿಕ್ಕೆ ಹೋಗ್ಬೇಕೇ ಇಲ್ಲೇ ನೋಡ್ಬೇಕೇ ಹೊರತಾಗಿ ಅಡವಿಯೊಳಗೆ ಹೋಗುದ್ದು ತಪಸ್ಸು ಮಾಡ್ತೀನಿ ಅಂತಕ್ಕಂಥದ್ದು ಸುಳ್ಳು. ಅಲ್ಲಿ ಹೋಗಿ ಹುಡುಕಕ್ಕೆ ಹೋಗ್ಬೇಡ. ಇಲ್ಲಿಲ್ಲದ ದೇವ ಅಲ್ಲಿರಕ್ಕೆ ಸಾಧ್ಯ ಇಲ್ಲ. ಅವನು ಅಲ್ಲಿದಾನಂದ್ರೆ ಇಲ್ಲಿನೂ ಅದಾನ.